ಮೊದಲನೇದಾಗಿ ಕೂಲಿ ಸಿನಿಮಾದ ರಿವ್ಯೂ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ, ನೋಡಿ. ಇನ್ನು ಈಗ ಇಲ್ಲೊಂದು ವಾರ್ ನಡೆದಿದೆ. ಆ ಯುದ್ಧ ಯಾರ ಮೇಲೆ ಆಗಿದ್ದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ವಾರ್ 2 ಇದು ಅಯಾನ್ ಮುಖರ್ಜಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಟೈಗರ್ 3ನ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ತೋರಿಸಿದ ಹಾಗೆ ನಮ್ಮ ಕಬೀರ್ ಈಗ ರೋಗ್ ಏಜೆಂಟ್ ಆಗಿದ್ದಾನೆ, ಇಂಡಿಯಾದ ವಿರುದ್ಧ ಹೋಗಿದ್ದಾನೆ. ಬಟ್ ಅಫ್ಕೋರ್ಸ್ ಅವನಿಗೆ ಅದು ಮಿಷನ್ ಆಗಿದೆ ಅನ್ನೋದನ್ನ ಅವರೇ ಹೇಳ್ತಾರೆ ಕೂಡ. ಸೊ ಇಲ್ಲೂ ಅದೇ ಸ್ಟೋರಿ ಲೈನ್ ಮುಂದುವರಿಯುತ್ತೆ. ಕಬೀರ್ ಈಗ ಬೇರೆಯವರ ಜೊತೆ ಸೇರ್ಕೊಂಡಿದ್ದಾನೆ ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ಅವನೊಂದು ಕಷ್ಟವಾದ ಕೆಲಸವನ್ನು ಮಾಡಬೇಕಾಗತ್ತೆ ಕೂಡ. ಸೊ ಅದನ್ನು ಅವನು ಮಾಡಿದ್ನ, ಈ ಮಿಷನ್ ಏನು ಆ್ಯಂಡ್ ಇಲ್ಲಿ ಜೂನಿಯರ್ NTR ಅವರ ಪಾತ್ರ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅವು ಕಮ್ಮಿ ಇದ್ವು. ಬಟ್ ಒನ್ ಥಿಂಗ್ ಕಂಪ್ಯಾರಿಟಿವ್ಲಿ ಇಲ್ಲಿ ಏನು ಬೆಟರ್ ಆಗಿದೆ ಅಂದರೆ, ಇಲ್ಲಿ ಯೂನಿವರ್ಸ್ ಅಂತ ಏನು ಮಾಡ್ಕೊಂಡಿದ್ದಾರಲ್ಲ ಅದು ಇನ್ನೂ ಸರಿಯಾಗಿ ಬಂದಿಲ್ಲ, ಅದು ಬೇರೆ ವಿಷಯ. ಅದನ್ನು ಸೈಡ್ಗೆ ಇಟ್ಟರೆ ಇವರು ಸಣ್ಣದಾಗಿ ಯೂನಿವರ್ಸ್ ಅಂದರೆ ಏನು ಆ್ಯಕ್ಚುಲಿ, ಅದನ್ನು ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಫೈನಲಿ ಅಂತ ಅನ್ನಿಸ್ತು. ಯಾಕಂದರೆ ಪಠಾನ್ ಮತ್ತು ಟೈಗರ್ನಲ್ಲಿ ಸುಮ್ಮನೆ ಕೇಮಿಯೋಗಳನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಹಾಗೆ ಹಾಕಿ ಮುಗಿಸಿದ್ರು. ಅದು ಪಠಾನಲ್ಲಿ ವರ್ಕ್ ಆಯಿತು, ಟೈಗರಲ್ಲಿ ಆಗಲಿಲ್ಲ. ಬಟ್ ಇಲ್ಲಿ ಆ ಥರ ಮಾಡೋಕ್ಕೆ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ಒಂದು ಯೂನಿವರ್ಸ್ ಬಿಲ್ಡ್ ಆಗಬೇಕಾದ್ರೆ ಕ್ಯಾರೆಕ್ಟರ್ಸ್ ಬಿಲ್ಡ್ ಆಗಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಂಗೆ ಇತ್ತು ಇದನ್ನು ನೋಡಿದಾಗ. ಅದು ಕೂಡ ಸ್ವಲ್ಪ ಮಟ್ಟಿಗೆ. ಕಬೀರ್ನ ಕಂಪ್ಲೀಟ್ ಸ್ಟೋರಿ ಈಗ ಆಯಿತು, ಅವನ ಜೊತೆ ರಘು ಕೂಡ ಬಂದಿದ್ದಾನೆ, ಕಿಯಾರಾ ಅವರ ಪಾತ್ರ ಬಂದಿದೆ ಆ್ಯಂಡ್ ಪೋಸ್ಟ್ ಕ್ರೆಡಿಟಲ್ಲಿ ಇನ್ನೊಂದು ಬರುತ್ತೆ. ಸೊ ಯೂನಿವರ್ಸ್ ಅನ್ನೋದು ಸಣ್ಣದಾಗಿ ಪ್ರೋಗ್ರೆಸ್ ಆಗುತ್ತೆ ಅಲ್ವಾ ಮೊದಲ ಸ್ಟೇಜಸ್ನಲ್ಲಿ, ಅದು ಇಲ್ಲಿ ಕಾಣುತ್ತೆ. ಆ್ಯಂಡ್ ಅದೇ ನನಗೆ ಸಣ್ಣದಾಗಿ ಪಾಸಿಟಿವ್ ಅಂತ ಅನಿಸಿದ್ದು. ಓಕೆ, ಒಂದು 20% ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ಕ್ಲೈಮ್ಯಾಕ್ಸ್ನ ಆ್ಯಕ್ಷನ್ ಸೀಕ್ವೆನ್ಸ್ ಇಷ್ಟ ಆಯಿತು. ಇಬ್ಬರು ಸ್ಟಾರ್ಗಳಿಗೆ ಇಂಪಾರ್ಟೆನ್ಸ್ನ ಕೊಟ್ಟು, ಆ 2 ಕ್ಯಾರೆಕ್ಟರ್ಗಳಿಗೂ ಇಂಪಾರ್ಟೆನ್ಸ್ನ ಕೊಟ್ಟು, ಆ್ಯಕ್ಚುಲಿ ಅಷ್ಟರಲ್ಲೇ ಒಂದಷ್ಟು ಎಮೋಷನ್ಸು ಇದೆ, ಒಂದಷ್ಟು ಕ್ಯಾರೆಕ್ಟರ್ ಡಿಫೈನಿಂಗ್ ಮೂಮೆಂಟ್ಸ್ ಕೂಡ ಇದ್ದಾವೆ. ಅದು ಕರೆಕ್ಟಾಗಿ ಸ್ಟೇಜ್ ಆದಾಗ ಮಾತ್ರ ವರ್ಕ್ ಆಗೋದು. ಸೊ ಹಾಗಾಗಿ ಆ ಪೋರ್ಷನ್ಸ್ ಏನೋ ನಾರ್ಮಲ್ ಆ್ಯಕ್ಷನ್ ಸೀಕ್ವೆನ್ಸ್ ಅನ್ನೋ ಹಾಗೆ ಟ್ರೀಟ್ ಮಾಡ್ದೇ ಪಾತ್ರಗಳನ್ನು ಡಿಫೈನ್ ಮಾಡಿದ್ದು ಖುಷಿ ಕೊಡ್ತು ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ಸಲ್ಲಿ ರಿತಿಕ್ ಅವರು, NTR ಅವರು ಆ್ಯಂಡ್ ಇದ್ದವರೆಲ್ಲ ಕೂಡ ಅವರ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಈಗ ಹೇಳಿದ್ನೆಲ್ಲ ಬಿಟ್ಟು ಇನ್ನೆಲ್ಲ ನೆಗೆಟಿವ್ಸ್ ಏನೇ ಅಂತ ಹೇಳಬೇಕು. ಒಂದು ಲಿಸ್ಟನ್ನೇ ಮಾಡ್ಬೋದು ಆ್ಯಕ್ಚುಲಿ. ಇದರ ಕಥೆ ಅಂತ ತಗೊಂಡ್ರೆ ತುಂಬಾ ಅಮೆಚೂರಿಶ್ ಆಗಿದೆ. ಅದು ಒಂಥರ ನಗು ಬರುತ್ತೆ ಆ್ಯಕ್ಚುಲಿ. ಕಲಿ ಅಂತಾರೆ, ಇಷ್ಟು ದೇಶಗಳಲ್ಲಿ ಕಾಣದೇ ಇರೋ ವಿಲನ್ಸ್ ಅಥವಾ ಪವರ್ ಅಂತಾರೆ, ಅವರನ್ನು ಅಥವಾ ಅವರುಗಳನ್ನು ಒಳ್ಳೆ ಪಕ್ಕದ ಮನೇಲಿ ಇರೋರ ಥರ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಒಂದಷ್ಟು ಪೋರ್ಷನ್ಸ್ ಆದಮೇಲೆ. ವಿಲನ್ಸ್ ಅಂದರೆ ಹೇಗಿರಬೇಕು, ಅದರಲ್ಲೂ ಸ್ಪೈ ಆ್ಯಕ್ಷನ್ ಥ್ರಿಲ್ಲರ್ಸ್ನಲ್ಲಿ ರಾ ಎಲ್ಲ ಇನ್ಕ್ಲೂಡ್ ಆಗಿದೆ ಅಂದಾಗ ಆ್ಯಂಡ್ ಅವರ ಮೋಟಿವ್, ಅವರು ತಗೊಳ್ಳೋವಂಥ ಡಿಸಿಷನ್ಸ್, ಅದನ್ನು ಕೊನೆಯಲ್ಲಿ ಎಂಡ್ ಮಾಡಿರೋ ರೀತಿ ಏನೇನೂ ಇಲ್ಲ, ಎಲ್ಲ ಒಳ್ಳೆ ಕಾಮಿಡಿ ಥರ ಬರೆದಿದ್ದಾರೆ. ಈಸಿಯಾಗಿ ಆಗ್ಬಿಡುತ್ತೆ ಅನ್ನೋ ಹಾಗೆ, ದೇರ್ ಇಸ್ ನೋ ಸೀರಿಯಸ್ನೆಸ್ ಅಟ್ ಆಲ್. ಇದು ಒಂದು ಕಡೆ ಆದರೆ, ಇನ್ನು ಇದರ ಆ್ಯಕ್ಷನ್ ಸೀಕ್ವೆನ್ಸಸ್ ಇದ್ದಾವೆ ಅಂದರೆ ಒಂಥರ ಬೇಜಾರಾಗುತ್ತೆ ಹೇಳೋದಕ್ಕೆ. ಇಂಡಿಯಾದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್, ಇಬ್ಬರು ಸ್ಟಾರ್ಗಳು ನಾರ್ತ್ ಸೌತ್ನ ಕವರ್ ಮಾಡ್ತಾ ಎಷ್ಟು ಬಜೆಟ್ ಬಂದಿರುತ್ತೆ, ಒಂದು ಸ್ಪೈ ಆ್ಯಕ್ಷನ್ ಥ್ರಿಲ್ಲರ್, ಅದರಲ್ಲಿ ನೀವಿಂಥ ಖರಾಬ್ ಆ್ಯಕ್ಷನ್ ಸೀಕ್ವೆನ್ಸ್ನ ತರ್ತೀರಾ ಅಂದರೆ ಇದನ್ನು ಯಾರಿಗೂ ಹೊರಗಿನವ್ರಿಗೆ ತೋರ್ಸೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಇವರ ಥಾಟ್ ಪ್ರೊಸೆಸ್ ಏನೇ ರಾಂಗ್ ಇದೆ. ಇವರದ್ದೇನು ಗೊತ್ತಾ, ಎಲ್ಲ ದೊಡ್ಡದಾಗಿರಬೇಕು ಅಂತ. ರನ್ನಿಂಗ್ ಬುಲೆಟ್ ಟ್ರೈನ್, ಅದರ ಮೇಲ್ಗಡೆ ಕಾರು, ಆ ಕಾರ್ ತಿರುಗ್ತಾ ಇರೋದು, ಅಲ್ಲಿ ಆ್ಯಕ್ಷನ್ ಆಗೋದು ಆ್ಯಂಡ್ ದೆನ್ ಸುರಂಗ, ಇನ್ನು ಫ್ಲೈಟ್, ಅದರ ಮೇಲ್ಗಡೆ ಏರ್ಕ್ರಾಫ್ಟ್ ಆ್ಯಂಡ್ ಅಲ್ಲಿ ಒಂದು 30 ಅಡಿ ಏರಲ್ಲಿ ಜಂಟಿ ಫೈಟ್, ಹೀಗೆ ಈ ಥರ. ಈಗ ನೋಡಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಯ್ತಲ್ಲ, ಆಗ್ತಾ ಇದೆಯಲ್ಲ ಹಾಗೆ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಬೋದು ಅಂತ ಎಲ್ಲ ಮಾಡ್ಕೊಂಡು ಹೋಗೋದಲ್ಲ ಅಲ್ವಾ. ಸರಿ, ಓಕೆ, ಈ ಥರ ಒಂದು ಐಡಿಯಾ ಇದೆ ಅಂತ ಅನ್ಕೊಳ್ಳೋಣ. ಅಫ್ಕೋರ್ಸ್ ಹಾಲಿವುಡ್ ಮೂವೀಸಲ್ಲಿ ನಾವು ನೋಡ್ತೀವಿ ಇದಕ್ಕಿಂತ ಜಾಸ್ತಿ ಇರೋದನ್ನು. ಬಟ್ ಅದಕ್ಕೆ ತಕ್ಕಂಥ ಎಕ್ಸಿಕ್ಯೂಷನ್ ಕೂಡ ಇರಬೇಕಲ್ವಾ. ಆ ಕಾಂಪ್ಲಿಕೇಟೆಡ್ ಆ್ಯಕ್ಷನ್ ಸೀಕ್ವೆನ್ಸ್ನ ಬಿಡಿ, ಇಲ್ಲಿ ನಾರ್ಮಲ್ ಆ್ಯಕ್ಷನ್ ಸೀಕ್ವೆನ್ಸ್ಗೆ ಗ್ರೀನ್ ಸ್ಕ್ರೀನ್ನ ಯೂಸ್ ಮಾಡ್ತಾರೆ. ಒಂದು ಕ್ರೇನ್ ಮೇಲ್ಗಡೆ ಇರುವಂಥ ಫೈಟ್ ಕೂಡ ರಿಯಲ್ ಅಲ್ಲ. ಬೇಸಿಕ್ ಫ್ರೇಮ್ಗಳು ಕೂಡ ಎಲ್ಲ ಖರಾಬಾಗಿ ಕಾಣ್ತವೆ. ಎಲ್ಲನೂ ಗ್ರೀನ್ ಸ್ಕ್ರೀನಲ್ಲೇ ತೆಗೆದ್ರೆ, ಪೋಸ್ಟಲ್ಲಿ ನೋಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡ್ರೆ, ಗ್ರ್ಯಾಂಟೆಡ್ ಆಗಿ ತಗೊಂಡ್ರೆ ಹೀಗೇನೆ ಆಗೋದು. ಇದೊಂದೇ ಸಿನಿಮಾ ಅಂತಲ್ಲ, YRFದು ಇರೋದು ಫುಲ್ ಯೂನಿವರ್ಸ್ ಏನಿದೆಯಲ್ಲ, ಅದು ಎಲ್ಲದರಲ್ಲೂ ಹೀಗೇನೆ. ಫೈಟ್ಸ್ನ ರಿಯಲ್ ಮಾಡೋಣ, ಗ್ರೌಂಡೆಡ್ ಆಗಿ ಇಡೋಣ, ಸ್ವಲ್ಪ ಆ ರಿಯಲ್ ಫೀಲ್ನ ತರ್ಸೋಣ ಅನ್ನೋ ಭಾವನೆನೇ ಇಲ್ಲ. ಸೊ ಅದು ಥಾಟ್ ಪ್ರೊಸೆಸ್ನಿಂದಾನೇ ರಾಂಗ್ ಇದೆ. ಅಫ್ಕೋರ್ಸ್ ಇದರ ಎಕ್ಸಿಕ್ಯೂಷನಲ್ಲಿ ಅದು ಇನ್ನೂ ಹದಗೆಟ್ಟು ಹೋಗಿದೆ. ಎಂಬ್ರಾಸಿಂಗ್ ಆಗಿದ್ವು ವಿಜುವಲ್ಸ್ ಅಂತ ಹೇಳ್ಬೋದು. ಹಾಗೆಯೇ NTR ಅವರ ಚಾಯ್ಸ್ ಬಗ್ಗೆನೂ ಒಂದಷ್ಟು ಕ್ವಶನ್ಸ್ ಇದೆ. ಅಂದರೆ ಫ್ಯೂಚರ್ ಇದೆ, ಎಸ್, ಬಟ್ ಈಗ ಯಾವಾಗಲೂ ಒಬ್ಬರಿಗಿಂತ ಕೆಳಗಡೆ ಅನ್ನೋ ಭಾವನೆಯಲ್ಲೇ ಇರಬೇಕಾಗತ್ತೆ ಅನ್ನೋ ಫೀಲ್ ಅಂತೂ ಬರುತ್ತೆ ಇದನ್ನು ನೋಡಿದಾಗ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ವೆರಿ ಆವ್ರೇಜ್ ವಾಚ್ ಆಗಿತ್ತು ಅಂತ ಹೇಳ್ತೀನಿ. ಫಸ್ಟ್ ಹಾಫ್ ಓಕೆ, ನೋಡೋಣ ಮುಂದೆ ಅಂತ ಅನಿಸುತ್ತೆ, ಬಟ್ ದೆನ್ ಇದು ನಿಮ್ಮನ್ನು ಅಷ್ಟು ಹಿಡಿದಿಟ್ಕೊಳ್ಳೋದಿಲ್ಲ. ಆ್ಯಂಡ್ ಮುಂದೆ ಬರುವಂಥ ಸೀಕ್ವೆನ್ಸಸ್, ಆ ಕಥೆ ಕೂಡ ವೆರಿ ಅಮೆಚೂರಿಶ್ ಅಂತ ಅನ್ನಿಸ್ತು. ಸೊ YRF ಅವರು ಇದನ್ನು ಮುಂದುವರಿಸ್ತಾರೆ ಅಂದರೆ ತುಂಬಾ ರಿಫೈನ್ ಆಗಬೇಕು, ಐಡಿಯಾ ಲೆವೆಲ್ನಲ್ಲೇನೆ ತುಂಬಾ ಎಫರ್ಟ್ಸ್ ಹಾಕಬೇಕು, ರಿಸರ್ಚ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಆ ಬೇಸಿಕ್ ಥಾಟ್ ಸರಿ ಆಗಬೇಕು. ಇಲ್ಲಾಂದರೆ ಹೀಗೆ ಮುಂದುವರಿಯೋದಾದರೆ ಆಫ್ಟರ್ ಅ ಪಾಯಿಂಟ್ ಸಿನಿಮಾಗಳು ಸ್ಟಾರ್ಗಳನ್ನು ಹೊಂದಿದ್ರೂ ಸಹ ಅವು ವರ್ಕ್ ಆಗಲ್ಲ.
ಆಲ್ರೆಡಿ ಅದು ಆಗ್ತಾ ಇಲ್ಲ ಆ್ಯಂಡ್ ಅವು ಅಟೆನ್ಷನ್ನ ಕೂಡ ಪಡ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ. ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ ಪ್ರೇಕ್ಷಕರನ್ನು ತಲುಪೋದಕ್ಕೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.